ಕಾರ್ಯಕ್ರಮದ ಅಧ್ಯಕ್ಷರು, ನನ್ನ ಮಾರ್ಗದರ್ಶಿಗಳು, ಹಿರಿಯರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರೇ, ನನ್ನ ಸನ್ಮಿತ್ರರು, ಪಶ್ಚಿಮ ಭಾಗದ ನಿರ್ದೇಶಕರು, ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರಾದಂಥ ಸಾಮೇಗೌಡ್ರೆ, ಹಿರಿಯರಾದಂಥ ಪ್ರಕಾಶಣ್ಣವರೇ, ಇಲ್ಲಿ ನಮ್ಮ ಪ್ರಭಾಕರ್ ಅವರೇ, ಮುನ್ಸಾಮಗೌಡ್ರೆ, ನರಸಿಂಹರೆಡ್ಡಿ ಅವರೇ, ಇನ್ನು ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಅಶೋಕ್ ಅವರೇ, ನಮ್ಮ ಲಕ್ಷ್ಮೀಪ್ರಿಯಾ ಮೇಡಮ್ ಅವರೇ, ಇನ್ನು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ವಿವಿಧ ಹಾಲು ಉತ್ಪಾದಕರ ಸಂಘಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರುಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಂಘಗಳಿಂದ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಕಾರ್ಯದರ್ಶಿ ಬಂಧುಗಳೇ ಮತ್ತು ಮಹಿಳಾ ಒಂದು ಸಂಘಗಳಿಂದ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರುಗಳೇ, ಕಾರ್ಯದರ್ಶಿಗಳೇ, ನನ್ನ ಅಚ್ಚುಮೆಚ್ಚಿನ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಮತ್ತು ಈ ಕಚೇರಿಯ ಸಿಬ್ಬಂದಿ ವರ್ಗದವರೇ ಮತ್ತು ಡಿ ಎಂ ಅವರೇ, ಬಹಳಷ್ಟು ಸ್ವಾರಸ್ಯಕರವಾಗಿ ಈಗಾಗಲೇ ಪ್ರಭಾಕರ್ ಅವರು, ನಮ್ಮ ಪ್ರಕಾಶಣ್ಣವರು ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ತಮ್ಮ ಮುಂದೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಈ ಹೈನುಗಾರಿಕೆ ಅಂತ ಏನ್ ಹೇಳ್ತೀವಿ, ಇದು ರೈತರ ಪಾಡಿಗೆ ಒಂದು ಜೀವನಾಡಿ. ಕಷ್ಟ ಕಾಲದಲ್ಲಿ ರೈತರನ್ನ ಹಿಡಿತಕ್ಕಂಥ ಒಂದು ಕ್ಷೇತ್ರ ಏನಾದರೂ ಇದ್ರೆ ಅದು ಹೈನುಗಾರಿಕೆ. ಯಾಕಂದ್ರೆ ಕೊರೋನಾ ಒಂದು ದಿನಗಳನ್ನು ಕೂಡ ನಾವು ಅಲ್ಲಿಂದ ಕೂಡ ಗಮನಿಸಿದಾಗ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ರೈತರನ್ನ ಕೈ ಹಿಡಿದಿದ್ದು ಈ ಹೈನುಗಾರಿಕೆ. ಹಾಗಾಗಿ ಇಂಥ ಒಂದು ಒಳ್ಳೆಯ ಹಿನ್ನೆಲೆ ಇರತಕ್ಕಂಥ ಹೈನುಗಾರಿಕೆಯನ್ನ ಉತ್ತಮ ರೀತಿಯಲ್ಲಿ ಒಂದು ಪರಿಶುದ್ಧವಾದಂಥ ಒಂದು ಹಾಲನ್ನ ಶೇಖರಣೆ ಮಾಡಿ ಆ ಸಂಘವನ್ನ ಬಹಳ ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗಿ ಅದನ್ನ ಪುನಶ್ಚೇತನ ಮಾಡಿ ಒಳ್ಳೆ ಮಟ್ಟದಲ್ಲಿ ರೈತರಿಗೆ ಒಂದು ಏನು ಸಹಾಯ ಮಾಡುವಂತ ಒಂದು ಅವಕಾಶವನ್ನ ಕಲಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿ ನಿಮ್ಮ ಕೈಲಿದೆ. ನಾವು ಪ್ರತಿ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಾಗ ಹೇಳ್ತೀವಿ, ಯಾವುದೇ ಒಂದು ಸಂಘ ಬೆಳಿಬೇಕಾದ್ರೆ ಅದು ಪಕ್ಷಾತೀತವಾಗಿರ್ಬೇಕು, ರಾಜಕಾರಣ ಬೆರೀಬಾರ್ದು. ಆ ರಾಜಕಾರಣವನ್ನು ಪಕ್ಕಕ್ಕಿಟ್ಟು ಒಳಗಡೆ ಹೋಗಿ ಕೆಲಸ ಮಾಡಿದಾಗ ಆ ಒಂದು ಸಂಘ ಬಹಳ ಎತ್ತರಕ್ಕೆ ಬೆಳೀತದೆ. ಅದನ್ನ ಒಳ್ಳೆ ರೀತಿಯಲ್ಲಿ ಕೊಂಡೊಯ್ತಕ್ಕಂಥ ಒಂದು ಏನು ಜವಾಬ್ದಾರಿ ಅಧ್ಯಕ್ಷರಾದ ಮತ್ತು ಕಾರ್ಯದರ್ಶಿಗಳ ನಿಮ್ಮ ಮೇಲಿದೆ. ಒಳ್ಳೆ ರೀತಿಯಲ್ಲಿ ಆ ಸಂಘಗಳನ್ನ ಕೊಂಡೊಯ್ದು ಈ ತಾಲೂಕಿಗೆ ಒಂದು ಒಳ್ಳೆ ಕೀರ್ತಿಯನ್ನ, ನಿರ್ದೇಶಕರು ಕೂಡ ಒಂದು ಒಳ್ಳೆ ಕೀರ್ತಿಯನ್ನು ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅಂತ ಕೂಡ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಆದ್ಮೇಲೆ ಭಗವಂತ ಒಮ್ಮೊಮ್ಮೆ ಪ್ರತಿಯೊಬ್ಬರಿಗೂ ಒಂದೊಂದು ಅಧಿಕಾರವನ್ನು ಕೊಡ್ತಾನೆ. ಅವರು ತೀರೋದ್ಮೇಲೂ ಕೂಡ ಅವ್ರ ಕೆಲಸಗಳು ಮಾತಾಡ್ತವೆ. ಅವ್ರಿಲ್ಲ ಅಂತ ಕೂಡ ದೈಹಿಕವಾಗಿ ಅವ್ರಿಲ್ಲ ಅಂತ ಕೂಡ ಅವ್ರ ಕೆಲಸಗಳು ಮಾತಾಡ್ತವೆ. ಇವತ್ತು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಕ್ಕಂಥದ್ದು ಎಂ ಎ ಕೃಷ್ಣಪ್ಪನವರು ಈ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಎಬ್ಬಿಸತಕ್ಕಂಥ ಮಹನೀಯರು. ಡೆನ್ಮಾರ್ಕ್ ಹೋಗಿ ಸೀಮೆ ಹಸುಗಳನ್ನು ತಂದು ಒಂದು ಕ್ಷಣ ಇದರಲ್ಲಿ ಒಂದು ಕ್ರಾಂತಿಯನ್ನು ಎಬ್ಬಿಸತಕ್ಕಂಥ ಒಂದು ಮಹಾನ್ ಭಾವ. ಅಷ್ಟೇ ಇಲ್ಲ, ಗುಟ್ಟಹಳ್ಳಿಯಲ್ಲಿ ಆ ಕಾಲಕ್ಕೆ ಬಡಬಗ್ಗರು ಏನು ಮದುವೆ ಇಂಥದ್ದು ಮಾಡ್ಬೇಕಾದ್ರೆ ಅದನ್ನ ದೂರಾಲೋಚನೆ ಇಟ್ಕೊಂಡು ಅಲ್ಲಿ ಒಂದು ಏನು ಕಲ್ಯಾಣ ಮಂಟಪಗಳನ್ನ ಕಟ್ಟಿಸಿ ಬಡಬಗ್ಗರು ಕೂಡ ಅಲ್ಲಿ ಮದುವೆಗಳನ್ನು ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿದಂಥವ್ರು. ಇವತ್ತು ಸುಮಾರು BML ಅಲ್ಲಿ 10,000 ಮನೆತನಗಳು ಇವತ್ತು ಅವರು ಫೋಟೋ ಇಟ್ಟು ಕೆಲಸ ಪೋಷಿಸ್ತಾ ಇದೆ. ಅನೇಕ ಮಹನೀಯರಿಗೆ, ಹುಡುಗರಿಗೆ ಉದ್ಯೋಗ ಅವಕಾಶಗಳನ್ನು BML ಕೊಡಿಸಿರ್ತಕ್ಕಂಥವ್ರು. ಮುಳಬಾಲಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟಿಸಿರ್ತಕ್ಕಂಥವ್ರು. ಆದ್ರೆ ಎಂ ಎ ಕೃಷ್ಣಪ್ಪನವರು ಇವತ್ತು ನಮ್ಮ ಮುಂದಿಲ್ಲ. ಆದ್ರೆ ಅವರ ಅಧಿಕಾರಿ ಅವಧಿಯಲ್ಲಿ ಇಡೀ ತಮ್ಮ ಜೀವನವನ್ನ ಜನರಿಗಾಗಿ ಮುಡಿಪಿಟ್ಟು ಅವ್ರ ಸತ್ತರು ಕೂಡ ಅವ್ರು ಮಾಡಿರ್ತಕ್ಕಂಥ ಒಂದು ಪುಣ್ಯ ಕೆಲಸಗಳು ಇವತ್ತು ಮಾತಾಡ್ತಾ ಇದ್ದೇವೆ. ತಾಲೂಕಿನ ಒಂದು ವಿಚಾರಕ್ಕೆ ಬಂದಾಗ ನಮ್ಮ ಹಲವು ಶ್ರೀನಣ್ಣವರು ದೈಹಿಕವಾಗಿ ಅವ್ರು ನಮ್ಮ ಮುಂದಿಲ್ಲ. ಆದ್ರೆ ದೈಹಿಕವಾಗಿ ಅವ್ರು ನಮ್ಮ ಮುಂದೆ ಇಲ್ಲದೇ ಇದ್ರು ಕೂಡ ಅವ್ರು ಮಾಡಿರ್ತಕ್ಕಂಥ ಒಂದು ಮಹತ್ತರವಾದಂತ ಕೆಲಸಗಳು ಇವತ್ತು ಮಾತಾಡ್ತಾ ಇದ್ದೇವೆ. ಯಾವ ಗ್ರಾಮಕ್ಕಾಗಿ ಹೋಗಿ ಅವ್ರು ಹಾಕಿರ್ತಕ್ಕಂಥ ರಸ್ತೆಗಳಾಗಿರ್ಬೋದು, ಅವರು ಏನು ಓವರ್ ಟ್ಯಾಂಕ್ಗಳಾಗಿರ್ಬೋದು, ಇವತ್ತು 12 ಪ್ರೌಢಶಾಲೆಗಳಾಗಿರ್ಬೋದು, ಸಬ್ ಸ್ಟೇಷನ್ಗಳಾಗಿರ್ಬೋದು, PU ಕಾಲೇಜುಗಳಾಗಿರ್ಬೋದು, ITI ಕಾಲೇಜುಗಳಾಗಿರ್ಬೋದು, ಈ ರೀತಿಯಾಗಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ
ಅವರು ಮಾಡಿ ಹೋಗಿರ್ತಕ್ಕಂಥ ಕೆಲಸಗಳು ಇವತ್ತು ಜನ ಯಾಕೆ ಮೆಲುಕಾಗ್ತಾರೆ, ಜನ ಯಾಕೆ ಅವರನ್ನು ನೆನೆಸ್ತಾರೆ ಅಂತ ಹೇಳಿದ್ರೆ, ಅವರು ನಮ್ಮನ್ನು ಹಗಲಿ ಹಲವಾರು ವರ್ಷಗಳಾದ್ರೂ ಕೂಡ ಜೀವನದಲ್ಲಿ ಯಾಕೆ ನಮ್ಮ ತಾಲೂಕಲ್ಲಿ ಜನ ಅವರನ್ನು ಮೆಲುಕಾಗ್ತಾರೆ ಅಂತ ಹೇಳಿದ್ರೆ, ಅವರು ಬಿಟ್ಟು ಹೋಗಿರ್ತಕ್ಕಂಥ ಒಂದು ಅಭೂತಪೂರ್ವವಾದಂತ ಕೆಲಸಗಳು ಇವತ್ತು ಮಾತಾಡ್ತಾರೆ. ಅದಕ್ಕೆ ಇಂಥ ಮಹನೀಯರನ್ನು ಯಾಕೆ ನಾನು ಪೀಠಿಕೆಯಾಗಿ ತಗೊಂಡೆ ಅಂತ ಹೇಳಿದ್ರೆ, ಇವತ್ತು ಕಾಡೇನಹಳ್ಳಿ ನಾಗರಾಜಣ್ಣವರನ್ನ ಅನೇಕ ಬಾರಿ ಅವರ ನಿರ್ದೇಶಕರನ್ನು ಮಾಡಿದೆ. ಅವರು ನಿರ್ದೇಶಕರನ್ನಾಗಿ ಮಾಡಿದ್ಮೇಲೆ ಅವರು ತಮ್ಮ ಬೋರ್ಡ್ ಅಲ್ಲಿ ಇತರೆ ಸದಸ್ಯರೊಂದಿಗೆ ಕೂತು ಏನು ರೈತರಿಗೆ ಬೇಕಾಗಿರ್ತಕ್ಕಂಥ ಉಪಯುಕ್ತಕರವಾದಂತ ಕೆಲಸಗಳು ಏನಿದೆ, ಒಂದು ನಿರ್ಣಯಗಳನ್ನು ತೆಗೆದುಕೊಂಡು ಆ ನಿರ್ಣಯಗಳ ಮುಖೇನ ರೈತರಿಗೆ ಏನು ಅವರು ಸಲ್ಲಬೇಕಾಗಿರ್ತಕ್ಕಂಥ ಎಲ್ಲಾ ಸವಲತ್ತುಗಳನ್ನು ಸಲ್ಲಿಸುವಂತ ಕೆಲಸಗಳು ಇವತ್ತು ಮಾಡ್ತಾ ಇದ್ದಾರೆ. ತಮಗೆ ಏನು ಅಧಿಕಾರ ಕೊಟ್ಟಿದ್ದಾರೆ ಅದನ್ನ ಚಾಚು ತಪ್ಪದೆ, ಅದನ್ನ ಅವರ ಜವಾಬ್ದಾರಿಯನ್ನು ಮರೆದಿರ. ಇವತ್ತು ಬಹುಶಃ ನಾವು ಕೂಡ ನಮ್ಮ ಶಾಮೇಗೌಡರು ನಿರ್ದೇಶಕರಾಗ್ತಕ್ಕಂಥ ಮುಂಚೆ ಬಹುತೇಕ ಕಾರ್ಯಕ್ರಮಗಳಲ್ಲಿ ಇದೇ ವೇದಿಕೆಯಲ್ಲಿ ನಾವು ಹಾಜರಿದ್ದೇವೆ. ಏನು ವಿಕಲಚೇತನರಿಗೆ ಸಹಾಯಧನ ಕೊಡ್ತಕ್ಕಂಥದ್ದು, ಓದ್ತಕ್ಕಂಥ ಮಕ್ಕಳಿಗೆ ಸಹಾಯ ಹಸ್ತವನ್ನು ನೀಡ್ತಕ್ಕಂಥದ್ದು ಮತ್ತು ರೈತಾಪಿಯವರಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಒದಗಿಸ್ತಕ್ಕಂಥದ್ದು, ಈ ರೀತಿಯಾಗಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ಅನೇಕ ಒಂದು ಕೆಲಸಗಳನ್ನ ಅಭೂತಪೂರ್ವವಾದಂತ ಒಂದು ಕೆಲಸಗಳನ್ನ ತಾಲೂಕಲ್ಲಿ ಮಾಡಿ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ತಾಲೂಕಲ್ಲಿ ಇವತ್ತು ಇನ್ನೂ ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ, ಅವ್ರ ಜೊತೆಗೆ ಇನ್ನೊಬ್ರು ಸೇರ್ಪಡೆ ಆಗಿದ್ದಾರೆ ನಮ್ಮ ಸ್ವಾಮೇಗೌಡರು. ಇವತ್ತು ಜೋಡತಿಗಳು ಒಳ್ಳೆ ರೀತಿಯಲ್ಲಿ ಇವತ್ತು ಕೆಲಸ ಮಾಡಿ ಅವ್ರು ಬಂದು ಕೆಲವೇ ದಿನಗಳಾದ್ರೂ ಕೂಡ ಅಧಿಕಾರಕ್ಕೆ ನಮ್ಮ ಶಾಮೇಗೌಡರು ನಮ್ಮ ನಾಗರಾಜನ ಒಟ್ಟುಗೂಡಿ ಇಂಥ ಒಂದು ಸಲಕರಣೆಗಳು ವಿತರಣೆ ಮಾಡ್ತಕ್ಕಂಥದ್ದು, ಅಭೂತಪೂರ್ವವಾದಂತ ಒಂದು ಸೇವೆಯನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಶ್ಲಾಘನೆ ಮಾಡ್ತಕ್ಕಂಥ ವಿಚಾರ. ಅದಕ್ಕೆ ಮನುಷ್ಯ ಹುಟ್ಟಿವಿ, ಅಧಿಕಾರ ಬರ್ತದೆ. ಅಧಿಕಾರ ಬಂದಾಗ ನಾವು ಅಧಿಕಾರದಲ್ಲಿದ್ದಾಗ ನಾವು ಏನ್ ಜನರಿಗಾಗಿ ಮಾಡಿದ್ದೀವಿ, ಜನರಿಗಾಗಿ ನಾನು ಏನ್ ಕೆಲಸ ಮಾಡಿದೀವಿ ಅಂತ ಒಂದು ಬಾರಿ ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು. ಅದಕ್ಕೆ ಎಂ.ವಿ. ಕೃಷ್ಣಪ್ಪನವರಾಗ್ಬೋದು ಅಥವಾ ಆಲವು ಶ್ರೀನಿವಾಸ ಅವರನ್ನ ನಾನು ಇಲ್ಲಿ ಉದಾಹರಣೆಗೆ ತಗೊಂಡಿರ್ತಕ್ಕಂಥದ್ದು. ಆದ್ಮೇಲೆ ನಾವೆಲ್ಲರೂ ರೈತರು ಬಹಳ ಗೌರವದಿಂದ ಮಾತಾಡ್ತಕ್ಕಂಥ ಒಂದೇ ಒಂದು ವಿಚಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ದಿವಸ ಒಬ್ಬ ರೈತ ಹೊಲದಲ್ಲಿ ದುಡಿಮೆ ಮಾಡ್ತಾ ಇರ್ತಾನೆ. ಮಗ ಓಡೋಡಿ ಹತ್ಕೊಂಡು ಬರ್ತಾನೆ ತಂದೆ ಹತ್ರ. ಯಾಕಪ್ಪ ಅಳ್ತೀಯ ಅಂತ ಕೇಳ್ತಾನೆ ತಂದೆ ಮಗನನ್ನ. ಅಪ್ಪ, ಇವತ್ತು ಶಾಲೆಯಲ್ಲಿ ನಮ್ಗೆ ತುಂಬಾ ಅವಮಾನ ಆಗೋಯ್ತು. ಯಾಕಪ್ಪ, ಏನಾಯ್ತು ಅಂತ ಕೇಳ್ತಾನೆ. ಆಗ ಮಗ ಹೇಳ್ತಾನೆ, ನಮ್ಮ ಶಿಕ್ಷಕರು ಕೇಳಿದ್ರು, ಯಾರು ಏನಾಗ್ತಾರೆ ಮುಂದೆ ಏನಾಗ್ಬೇಕು ಅಂತ ನಿಮ್ ಬಯಸಿದ್ದೇನೆ ಅಂತ ಕೇಳಿದ್ರು. ಒಬ್ಬ ನಿಂತ್ಕೊಂಡ್ರು, ನಾನು ಡಾಕ್ಟರ್ ಆಗ್ತೀನಿ ಅಂದ್ರು. ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಇನ್ನೊಬ್ರು ನಿಂತ್ಕೊಂಡ್ರು, ನಾನು ಇಂಜಿನಿಯರ್ ಆಗ್ತೇನೆ ಅಂದ್ರು. ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ನೀನೇನಾಗ್ತೇ ಅಂತ ನಾನು ಕೇಳಿದ್ರು. ನಾನು ರೈತ ಆಗ್ತೀನಿ ಅಂದೆ. ಎಲ್ಲರೂ ನಕ್ಬಿಟ್ರು ನನ್ನ ನೋಡಿ. ಅದಕ್ಕೆ ತುಂಬಾ ಬೇಜಾರಾಯ್ತು ಅಂದ. ಆಗ ತಂದೆ ಆಗ್ತಾ ಇರ್ತಕ್ಕಂಥ ಒಂದು ಬೆಂತಟ್ಟಿ ಮಗನ ಹೇಳ್ತಾನೆ, ಮಗ ಒಳ್ಳೆ ಮಾತು ಹೇಳಿದ್ದೆ ನೀನು. ಡಾಕ್ಟರ್ ಅಂದ್ರೆ ನಮ್ಗೆ ಜ್ವರ ಕಾಯಿಲೆ ಬಂದಾಗ ಆ ಸಮಯಕ್ಕೆ ಮಾತ್ರ ಅದನ್ನ ಅವಶ್ಯಕತೆ ಇರ್ತದೆ. ಒಂದು ಮನೆ ಕಟ್ಟಬೇಕಾದ್ರೆ ಒಬ್ಬ ಇಂಜಿನಿಯರ್ ಅವಶ್ಯಕತೆ ಆವಾಗ ಮಾತ್ರ ಇರ್ತದೆ. ಆಗ ನಾವು ರೈತರು ಇದ್ದೀರಲ್ಲ, 365 ದಿನ 3 ಹೊತ್ತು ನಾವು ಕೆಲಸ ಮಾಡ್ದೆ ಜನ ಊಟ ಮಾಡೋದು. ನಾವೆಲ್ಲ ಅಂದ್ರೆ ಇದು ಏನು ಈ ಸಮಾಜದಲ್ಲಿ ತುಂಬಾ ತೊಂದರೆ ಆಗ್ತದೆ. 24 ಗಂಟೆನೂ ನೆನೆಸುವಂತ ಒಂದು ಸಮೂಹ ಈ ಪ್ರಪಂಚದಲ್ಲಿ ಇದೆ ಅಂತ ಹೇಳಿದ್ರೆ ಅದು ರೈತ ಸಮೂಹ. ನಾನು ಹೆಮ್ಮೆಯಿಂದ ನಾನು ರೈತನಾಗಿ ಇದ್ದೆ ಅಂತ ಹೇಳಿದೆಲ್ಲ, ಅದಕ್ಕೆ ನನ್ನೊಂದು ದೊಡ್ಡ ಚಪ್ಪಾಳೆ, ಒಳ್ಳೆ ಮಾತು ಹೇಳಿದೆ ಅಂತ ಬೆಂತದ್ರಂತೆ. ಇದು ಒಬ್ಬ ರೈತನ ಒಂದು ತಾಕತ್ತು. ಈ ರೈತರು ಉಳಿದ್ರೆ ಈ ದೇಶ ಉಳಿದಿತ್ತು. ಯಾವತ್ತು ರೈತರಿಗೆ ಒಂದು ಸಂಕಷ್ಟದಲ್ಲಿದ್ರೆ ಅದನ್ನ ನಾವು ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ಅವರನ್ನ ಮುಂದೆ ಕರ್ತರುವಂತ ಒಂದು ಕೆಲಸಗಳನ್ನ ನಾವು ಮಾಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇಂಥ ಒಂದು ಅಭೂತಪೂರ್ವವಾದಂತ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜ್ ನಮ್ಮ ಸಾಮೇಗೌಡರಿಗೆ ನಾನು ಏನು ಇವತ್ತು ಒಳ್ಳೆ ಕೆಲಸಗಳು ಮಾಡಿದ್ರೆ, ಇನ್ನು ಮುಂದಿನ ದಿನಗಳಲ್ಲಿ ರೈತಾಪಿ ವರ್ಗದ ಮಕ್ಕಳಿಗೆ ಒಂದು ಪ್ರಯೋಜನಕರವಾದಂತಹ ಕೆಲಸಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಒಂದು ಒಳ್ಳೆ ಆರೋಗ್ಯಕರವಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ವೇದಿಕೆಯಲ್ಲಿ